ಸಾಕಷ್ಟು ಜನ ಪಬ್ಲಿಕ್ ಬರ್ತಾರೆ ನಮಗೆ ಗ್ರಿವೆನ್ಸಸ್ ಇಟ್ಕೊಂಡು ರೋಡಿನ ಬಗ್ಗೆ, ಆಮೇಲೆ ಮನೆಗಳ ಬಗ್ಗೆ, ಆಮೇಲೆ ಮಹಿಳೆಯರು ಕೂಡ ಟೇಲರಿಂಗ್ ಮಿಷಿನ್ಸು, ಅಂಗವಿಕಲರು ನಮಗೆ ಉದ್ಯೋಗ ಅವಕಾಶ ಬೇಕು ಅಂತ ಕೇಳ್ಕೊಂಡು ಬರ್ತಾರೆ. ದೆನ್ ಸುಮಾರು ಜನ ಸ್ಟೂಡೆಂಟ್ಸು ಲೋನ್ ಬಗ್ಗೆ ಭಾಳ ಕೇಳ್ತಾರೆ, ಎಜುಕೇಷನ್ ಲೋನ್ ಬಗ್ಗೆ. ಸೊ ಇದೆಲ್ಲದನ್ನು ನಾವು ಕನ್ಸರ್ನ್ ಡಿಪಾರ್ಟ್ಮೆಂಟ್ಸಿಗೆ ಕಳಿಸ್ತಾ ಇರ್ತೀವಿ ಫ್ರಮ್ MP ಆಫೀಸ್. ಸೊ ನನಗೇನು ರಿಕ್ವೆಸ್ಟು ಆರ್ಡರ್ ಅಂತಲೂ ಹೇಳ್ತೀನಿ, ಫ್ರಮ್ ಆಲ್ ದ ಡಿಪಾರ್ಟ್ಮೆಂಟ್ಸ್ ಆ ಪ್ರತಿಯೊಂದು ಗ್ರಿವೆನ್ಸಿಗೂ ನಿಮ್ಮ ಕಡೆಯಿಂದ ಒಂದು ಲೆಟರ್ ಬರಬೇಕು, ರಿಪ್ಲೈ ಬರಬೇಕು ನಮ್ಮ ಆಫೀಸಿಗೆ. ಆವಾಗ ಏನಾಗುತ್ತೆ ಅಂದರೆ ಸಾರ್ವಜನಿಕರು ಬಂದು ಕೇಳ್ತಾರೆ ನಮಗೆ, 3ನೇ ಸಲ ಬರ್ತಾ ಇದ್ದೀನಿ ಸೇಮ್ ಗ್ರಿವೆನ್ಸ್ ಇಟ್ಕೊಂಡು ಅಂತ. ನಿಮ್ಮ ಕಡೆಯಿಂದ ಏನು ರಿಪ್ಲೈ ಬರಬೇಕು ಅಂದರೆ, ಈ ಫೈನಾನ್ಷಿಯಲ್ ಇಯರ್ನಲ್ಲಿ ನಾವು ಈ ವರ್ಕ್ ತೊಗೊಳಕ್ಕಾಗಲ್ಲ, ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ನಲ್ಲಿ ವಿ ವಿಲ್ ಕನ್ಸಿಡರ್ ಅಂತ. ಸೊ ಆವಾಗ ಆ ಗ್ರಿವೆನ್ಸಿಗೆ, ಆ ಪಬ್ಲಿಕ್ ಅಹವಾಲಿಗೆ ಒಂದು ಕನ್ಕ್ಲೂಷನ್ ಸಿಗುತ್ತೆ. ಇಲ್ಲದ್ರೆ ಇಟ್ ಈಸ್ ಲೈಕ್ ಬರ್ತಾನೆ ಇದ್ದೀವಿ ಆಫೀಸಿಗೆ, ಎಷ್ಟು ಸಲ ಓಡಾಡಬೇಕು ಅಂತ ಪಬ್ಲಿಕ್ಕಿಂದ ನಮಗೆ ರಿಪೀಟೆಡಾಗಿ ರಿಕ್ವೆಸ್ಟ್ ಬರುತ್ತೆ. ಆದ್ದರಿಂದ ಎನಿ ಲೆಟರ್ ಫ್ರಮ್ MP's ಆಫೀಸ್, ನೆಕ್ಸ್ಟ್ ಟೈಮ್ ನಾನು ಅದನ್ನು ತೊಗೊಂಡು ಬರ್ತೀನಿ ಬಂಡಲ್, ಎಷ್ಟು ಲೆಟರ್ ನಮ್ಮ ಆಫೀಸಿಂದ ಹೋಗಿದೆ, ಎಷ್ಟು ಡಿಪಾರ್ಟ್ಮೆಂಟಿಂದ ರಿಪ್ಲೈ ಬಂದಿದೆ ಇಲ್ಲ ಅಂತ ಅದ್ರದ್ದೊಂದು ಅನಾಲಿಸಿಸ್ ತೊಗೊಂಡು ಬರ್ತೀನಿ. ಸೊ ಟೇಕ್ ದಿಸ್ ವೆರಿ ಸೀರಿಯಸ್ಲಿ. ಎನಿ ಗ್ರಿವೆನ್ಸ್ ಲೆಟರ್ ಫ್ರಮ್ ದ MP's ಆಫೀಸ್ ಅದ್ರದ್ದೊಂದು ಕನ್ಕ್ಲೂಡಿಂಗ್ ರಿಪ್ಲೈ ಬೇಕು. ಇಲ್ಲ ಇದ್ರ ಬಗ್ಗೆ ನಾವು ಈಗಾಗಲೇ ವರ್ಕ್ ಶುರು ಮಾಡಿದ್ದೀವಿ, ನೆಕ್ಸ್ಟ್ ಮಾಡೋಕ್ಕಾಗುತ್ತೆ, ಮಾಡೋಕ್ಕೆ ಬರಲ್ಲ, ಒಂದು ರಿಪ್ಲೈ ಇಮಿಡಿಯೇಟ್ಲಿ ಕೊಟ್ಕೊಡಿ. ಆಮೇಲೆ ಇದ್ರ ಜೊತೆಗೆ ನಮ್ಮದು ಈ ಸ್ವತ್ತು ಇದ್ರ ಬಗ್ಗೆನೂ ಸಾಕಷ್ಟು ಪಬ್ಲಿಕ್ ಕೇಳ್ತಾ ಇರ್ತಾರೆ. ಅದ್ರ ಬಗ್ಗೆನೂ ಕೂಡ ಪಬ್ಲಿಕ್ ಕೇಳೋ ಬದಲಿ ನೀವೇ ಪಬ್ಲಿಕ್ನ ಹತ್ರ ಹೋಗಿ ಒಂದು ಸೊಲ್ಯೂಷನ್ ಕೊಡಿ. ಖಾತೆಗಳಾಯಿತು, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು, ಇದ್ರದ್ದು ಒಂದು ಡ್ರೈವ್ ಈಗಾಗಲೇ ಶುರು ಮಾಡಿದ್ದೀರಾ, ಅದನ್ನು ಗ್ರಾಮೀಣ ಭಾಗದಲ್ಲೂ ಕೂಡ ಎಫೆಕ್ಟಿವ್ ಆಗಿ ಮಾಡ್ಕೊಂಡು ಬನ್ನಿ ಅಂತ.